ಸೀಟು ಹಂಚಿಕೆ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಗೆ ಯಾವುದೇ ಗೊಂದಲ ಇಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಎಚ್.ಡಿ.ಕೆ, ರಾಜ್ಯದ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋದೇ ನಮ್ಮ ಗುರಿ. ಅದೊಂದೇ ಹಿನ್ನೆಲೆಯಲ್ಲಿ ನಮ್ಮ ಹೊಂದಾಣಿಕೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಲು ದೆಹಲಿಗೆ ಹೋಗಿದ್ವಿ. ಕೆಲವೇ ದಿನಗಳಲ್ಲಿ ಸೀಟ್ ಹಂಚಿಕೆಯ ಎಲ್ಲಾ ಗೊಂದಲ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ರು. ಮುಂದಿನ ವಾರದಲ್ಲಿ ಅದೆಲ್ಲ ಬಗೆಹರಿತವೆ. ಯಾವುದೇ ರೀತಿಯಲ್ಲಿ ಇವತ್ತು ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತು JDS ನಡುವೆ ಯಾವುದೇ ರೀತಿ ಗೊಂದಲಗಳು ಇಲ್ಲ. ಯಾವುದೇ ರೀತಿಯಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಧಾರಾವಾಹಿಗಳಿದೆಯಲ್ಲ, ಆ ಧಾರಾವಾಹಿಗಳು ಹೆಚ್ಚಿನ ಮಹತ್ವ ಇರಲ್ಲ. ಸರ್, ಈಗ ನಿಮ್ಮ ಡಿಮ್ಯಾಂಡ್ ಎಷ್ಟಿದೆ ಸರ್? ಅಂದಾಜು ಸುಮಾರು ಏನಿಲ್ಲ, ನಾವು ಗೆಲ್ಲಬೇಕಷ್ಟೇ. 28ಕ್ಕೆ 28 ಸ್ಥಾನ ಗೆಲ್ಲಬೇಕು. ಅದರ ಹಿನ್ನೆಲೆಯಲ್ಲಿ ನಮ್ಮ ಹೊಂದಾಣಿಕೆ. ಅದ್ರ ಬಗ್ಗೆನೂ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ರಾಜ್ಯದ ವಾಸ್ತವ ಚುನಾವಣೆಗೆ ಅವರ ಡೈರೆಕ್ಷನ್ ಮೇಲೆ ನಾನು ಅಭ್ಯರ್ಥಿ ಹಾಕಿದ್ದೀವಿ. ನೋಡೋಣ. ನಾನು ಆತ್ಮಸಾಕ್ಷಿಯ ಮತವನ್ನು ಮನವಿ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಸ್ನೇಹಿತರಿಗೂ. ಅದು ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ನೋಡೋಣ. ಅತಿ ಶೀಘ್ರದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಣ್ಣ. ಒಂದು ಸ್ವಲ್ಪ ತಾಳ್ಮೆ ಇರಲಿ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. ಬಹುಶಃ ಕೆಲವು ದಿನಗಳಲ್ಲಿ ಇವತ್ತು ಸೀಟಿನ ವಿಚಾರವಾಗಿ, ಹಂಚಿಕೆಯ ವಿಚಾರವಾಗಿ ತೀರ್ಮಾನಗಳಾಗುತ್ತೆ. ರಾಷ್ಟ್ರ ನಾಯಕರುಗಳು ಹಾಗೂ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಹಾಗೂ ಕುಮಾರಸ್ವಾಮೀಜಿಯವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಈಗ ಕಳೆದ ವಿಧಾನಸಭಾ ಚುನಾವಣೆ ವೋಟ್ ಶೇರ್ ತಗೊಂಡಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಹತ್ತತ್ರ 3 ಪಟ್ಟು ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು JDS BJPಗಿಂತ ಮುನ್ನಡೆ ಇರ್ತಕ್ಕಂಥದ್ದು ವೋಟ್ ಶೇರ್ ನೋಡಿದಂಥ ಸಂದರ್ಭದಲ್ಲಿ. ಕೋಲಾರ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಇವೆಲ್ಲ ಭಾಗಗಳಲ್ಲಿ JDS ಪಕ್ಷದ ಪರವಾದಂಥ ಇವತ್ತು ಅತಿ ಹೆಚ್ಚು ಮತ ಚಲಾವಣೆ ಆಗಿರ್ತಕ್ಕಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಅತಿ ಶೀಘ್ರದಲ್ಲೇ ಈ ಒಂದು ಸೀಟ್ ಹಂಚಿಕೆ ವಿಚಾರವಾಗಿ ಬಗೆಹರಿಸ್ತಾರೆ ರಾಷ್ಟ್ರೀಯ ನಾಯಕರು. ಏನಿಲ್ಲ, ಗೊಂದಲಕ್ಕೆ ಯಾವುದೇ ರೀತಿ ನಾವು ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೇವೆ. ಅತಿ ಶೀಘ್ರದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಣ್ಣ. ಒಂದು ಸ್ವಲ್ಪ ತಾಳ್ಮೆ ಇರಲಿ. ಅನೇಕ ಸಂದರ್ಭದಲ್ಲಿ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.